ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ಕೊಂಬರೋಣ ಬನ್ನಿ. ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಕೆನ್ನೇರಿ ಶ್ರೀ. ಬಸವ ತತ್ವದ ತಾಲಿಬಾನಿಗಳು ಅನ್ನೋ ಪದ ಪ್ರಯೋಗ. ರಾತ್ರಿ ಟೀ ಶರ್ಟ್ ಬರ್ಮೋಡ ಹಾಕಿ ಬಾರ್ಗೆ ಹೋಗೋರ ಬಗ್ಗೆ ವಾಗ್ದಾಳಿ. ಶೀಘ್ರದಲ್ಲೇ ಸಿಎಂ ಡಿಸಿಎಂ ದೆಹಲಿಗೆ ಕರೆಸಿಕೊಳ್ಳಲಿರುವ ಹೈಕಮಾಂಡ್. ಬೆಳಗಾವಿ ಅಧಿವೇಶನದ ಆರಂಭಕ್ಕೂ ಮುನ್ನ ಅಥವಾ ಅಧಿವೇಶನದ ನಡುವೆ ಬುಲಾವ್. ನಾಯಕತ್ವ ವಿಚಾರವಾಗಿ ಚರ್ಚಿಸಲು ದೆಹಲಿಗೆ ಕರೆಸಿ ಮಾತು. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳ್ತಿದ್ದಂತೆ ಶಾಸಕರಿಗೆ ಟೆನ್ಷನ್. ಸಿದ್ದರಾಮಯ್ಯ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡ ಎಂಎಲ್ಎಗಳು ಅತಂತ್ರ. ಉಭಯ ನಾಯಕರ ಎದುರು ಹೋಗೋಕೆ ಈಗ ಮುಜುಗರ. ಶಾಸಕ ಪ್ರದೀಪ್ ಈಶ್ವರ್ ಸಚಿವರಾಗಬೇಕು ಅಂತ ಎನ್ಎಸ್ಯುಯ ಕಾರ್ಯಕರ್ತರಿಂದ ಪೂಜೆ. ಚಿಕ್ಕಬಳ್ಳಾಪುರ ವೀರಾಂಜನೇಯ ದೇವಸ್ಥಾನದಲ್ಲಿ ಪ್ರಾರ್ಥನೆ. ನೆಚ್ಚಿನ ಎಂಎಲ್ಎ ಹೆಸರಿನಲ್ಲಿ ಅರ್ಚನೆ. ರೈತರ ಸಮಸ್ಯೆ ಸೇರಿ ಅಭಿವೃದ್ಧಿ ವೈಫಲ್ಯಗಳೇ ಸರ್ಕಾರದ ವಿರುದ್ಧದ ಅಸ್ತ್ರ. ಅಧಿವೇಶನದಲ್ಲಿ ದೋಸ್ತಿ ನಾಯಕರ ಪ್ರದರ್ಶನದ ಮೇಲೆ ಕೇಂದ್ರ ಸಚಿವ ಎಚ್ಡಿಕೆ ನಿಗಾ. ಬಿಜೆಪಿ ಹೈಕಮಾಂಡ್ಗೂ ರಿಪೋರ್ಟ್ ನೀಡಲಿರುವಂತಹ ಕುಮಾರಸ್ವಾಮಿ. ಅಧಿವೇಶನಕ್ಕೂ ಮುನ್ನ ರಾಜ್ಯವ್ಯಾಪಿ ಬಿಜೆಪಿ ನಾಯಕರ ಸುತ್ತಾಟ. ಇಂದಿನಿಂದ 2 ದಿನಗಳ ಕಾಲ ರೈತರ ಜೊತೆಗೆ ಕಮಲ ಪಡೆ ಪ್ರತಿಭಟನೆ. ಕಷ್ಟ ಆಲಿಸಿ ಅದನ್ನೇ ಅಸ್ತ್ರವಾಗಿಸಿಕೊಳ್ಳೋದು ತಂತ್ರ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಕ್ಕೆ ಸಿದ್ಧತೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೆಡಿಯಾದ ವಿವಿಧ ಸಂಘ ಸಂಸ್ಥೆಗಳು. ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತರಿಂದ ನಿಷೇಧಾಜ್ಞೆ ಜಾರಿ. ಸಮುದ್ರ ಮಾರ್ಗದಲ್ಲಿ ಕಳ್ಳದಾರಿ ಹುಡುಕಿ ಅಕ್ರಮ ಮರಳು ಸಾಗಾಟ. ಮಂಗಳೂರು ಹೊರವಲಯದ ನೇತ್ರಾವತಿ ನದಿಯಲ್ಲಿ ಎಗ್ಗಿಲ್ಲದ ದಂಧೆ. ಸ್ಥಳೀಯ ಮೀನುಗಾರರ ಮೊಬೈಲ್ನಲ್ಲಿ ಸರಿಯಾದ ದೃಶ್ಯ. ₹500 ಗಡಿ ದಾಟಿದ 1 ಕೆಜಿ ನುಗ್ಗೆಕಾಯಿ ಬೆಲೆ. ರಿಟೇಲ್ನಲ್ಲಿ ಕೆಲವೆಡೆ ₹700ವರೆಗೂ ಮಾರಾಟ. ಶೇಕಡ 60ರಷ್ಟು ಪೂರೈಕೆ ಕುಸಿತ ಕಂಡಿರುವುದರಿಂದ ದರ ಹೆಚ್ಚಳ. ಮಂಡಕ್ಕಿ ಬಟ್ಟಿ ಧೂಳಿಗೆ ಸುಸ್ತಾದ ಪೊಲೀಸರು. ದಾವಣಗೆರೆಯ ಆಜಾದ್ ನಗರ ಠಾಣೆಯಲ್ಲಿ ಬಾಗಿಲು ಮುಚ್ಚಿಕೊಂಡೇ ಕೆಲಸ ಮಾಡೋ ಪರಿಸ್ಥಿತಿ. ನೆರೆಹೊರೆಯ ಮನೆಗಳಿಗೂ ಸಮಸ್ಯೆ ಆಗ್ತಿದ್ರು ಯಾರೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಜನರ ಬೇಸರ. ಗದಗದ ಮುರುಡಿ ಗ್ರಾಮದ ಪ್ರಾಥಮಿಕ ಶಾಲೆಯ ಶಿಕ್ಷಕ ಉಮೇಶ್ ವರ್ಗಾವಣೆ. ಬಿಟ್ಟೋಗ್ಬೇಡಿ ಅಂತ ವಿದ್ಯಾರ್ಥಿಗಳ ಕಣ್ಣೀರು. ಕಳೆದ 9 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವ ಶಿಕ್ಷಕನು ಭಾವುಕ. ಟಾಕ್ಸಿಕ್ ಸೆಟ್ ವಿಡಿಯೋ ಲೀಕ್. ಯಶ್ ಓಡಾಡೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್. ಬೇಗ ಟೀಸರ್ ಬಿಡುಗಡೆ ಮಾಡಿ ಅಂತ ಫ್ಯಾನ್ಸ್ ಡಿಮ್ಯಾಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.